ದಿವಸ ಬೆಂಗಳೂರಲ್ಲಿ ಅಲ್ಲಿ ಸ್ವಲ್ಪ ಜಾಬ್ ಮಾಡೋ ಸಲುವಾಗಿ ಅಲ್ಲಿಗೆ ಹೋದ್ವಿ. ಜಾಬ್ ಕೂಡ ಮಾಡಿದ್ವಿ. ಬೇರೆ ಒಬ್ಬರಲ್ಲಿ ನಮಸ್ಕಾರ ಹೊಡೋದು ದುಡಿಯೋದು ಸಂಬಳಕ್ಕೆ ದುಡಿಯೋದಕ್ಕಿಂತ ನಮ್ಮದೇ ಆದ ಒಂದು ಸ್ವತಂತ್ರ ಜೀವನ ನಡೆಸಿ ನಮ್ಮ ಹತ್ರನೇ 10 ಜನರಿಗೆ ಕೂಲಿಕಾರಿ ಕೆಲಸವನ್ನು ಕೊಡೋಣ ಅಂತ ಒಂದೇ ಒಂದು ಕಾರಣದಿಂದ ನಾನು ಬೆಂಗಳೂರನ್ನು ಬಿಟ್ಟು ಊರಿಗೆ ಬಂದೆ. ಕಷ್ಟಪಟ್ಟರೆ ಯಾವುದರಲ್ಲೂ ಲಾಸ್ ಅಂತ ಅನ್ನೋದಿಲ್ಲ. ಮನುಷ್ಯ ಸಮಯಕ್ಕೆ ಸರಿಯಾಗಿ ಏನ್ ಮಾಡ್ಬೇಕು ಅದನ್ನು ಮಾಡಿದ್ರೆ ಎಲ್ಲ ಬೆಳೆಗಳನ್ನು ಬೆಳೆಯೋದು. ನಾವು ಈ ಅರ್ಧ ಎಕರೆಯಲ್ಲಿ ವರ್ಷ 2-2 ಲಕ್ಷ ರೂಪಾಯಿ ಬೆಳೆತಿದ್ದೀನಿ ನಾನು. ಬಡ ಜನರಿಗೆ ಕಡಿಮೆ ದರದಲ್ಲಿ ಹೂ ಸಿಗ್ಲಿ, ಎಲ್ಲರೂ ಹಬ್ಬಗಳನ್ನು ಆಚರಣೆ ಮಾಡ್ಲಿ. ಈಗ ಬೇರೆ ಕಡೆ ದಲ್ಲಾಳಿಗಳ ಹತ್ರ 100-150 ರೂಪಾಯಿ ಕೆಜಿ ಕೊಡ್ತಾರೆ. ನಾವು ರೈತರು ಬೆಳೆದಾದ್ರೆ 80-90 ರೂಪಾಯಿ ಕೆಜಿ ಹಂಗ ನಾನು ಪ್ರತಿ ವರ್ಷ ಕೊಡ್ತೀನಿ. ದಸರಾ ದೀಪಾವಳಿಗೆ ಸುಮಾರು ಇದಿಷ್ಟೇ ಒಂದು 12 ಕ್ವಿಂಟಲ್ ಹೂವು ಬೆಳೆದೆ. 1,20,000 ಹೂವು ಬೆಳೆದೆ. ಈ ಸ್ವಲ್ಪ ಬದನೆಕಾಯಿ ನಾಟಿ ಮಾಡಿಸಿದ್ದೀನಿ ಸರ್, ಟಮಾಟೋ ಮಾಡಿದ್ದೀನಿ, ಹಸಿಮೆಣಸಿನಕಾಯಿ ಮಾಡಿಸಿದ್ದೀನಿ. ಸ್ವಲ್ಪ ಎಲ್ಲ ರೀತಿಯಲ್ಲಿ ಮಠ ಮನೆಗಳಿಗೆ ಸ್ವಲ್ಪ ದಾಸೋಹಕ್ಕೆ ಕಳಿಸ್ತೇನೆ. ಸ್ವಲ್ಪ ಎಲ್ಲ ಕಾರ್ಯಕ್ರಮಗಳಿಗೆ ನನಗೆ ಒಂದು ಮಠಗಳಿಗೆ ಮನೆಗಳಿಗೆ ಸ್ವಲ್ಪ ಸೇವೆ ಮಾಡೋದಂದ್ರೆ ಬಹಳ ಹವ್ಯಾಸ. ನಾನು 10 ರೂಪಾಯಿ ಸಂಪಾದನೆ ಮಾಡೋದ್ರೆ ಒಂದು 2 ರೂಪಾಯಿ ಆದ್ರೂ ದಾನ ಧರ್ಮಗಳನ್ನ ಇಟ್ಕೊಳ್ಳೋಣ ಜೀವನದಲ್ಲಿ ಅಂತ ಹೇಳ್ಕೊಂಡ್ಬಿಟ್ಟು ಆ ಮಠ ಮನೆಗಳಿಗೆ ತರಕಾರಿಯನ್ನು ಕಳಿಸ್ತಿದ್ದೀನಿ. ಕಬ್ಬೂರು ಮಠಕ್ಕಾಗಿದ್ದು, ಸುಲ್ತಾನ್ಪುರ ಮಠಕ್ಕಾಗಿದ್ದು, ಇರೋ ಮಠಗಳಿಗೆ ಆಗಿರ್ಬೋದು. ಸ್ವಲ್ಪ ದಾನದ ರೂಪದಲ್ಲಿ ಮಾಡೋಣ ಅನ್ನೋದೇ ದೃಷ್ಟಿಯಲ್ಲಿ ಎಲ್ಲದರಲ್ಲೂ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಸರ್. 4 ಜನ ಕಳೆಯಕ್ಕಿಟ್ಟು ಪರವಾಗಿಲ್ಲ, ಅವರು ಬದುಕ್ತಾರಲ್ಲ. ಸ್ವತಂತ್ರವಾಗಿ ಒಬ್ಬನೇ ತಿನ್ನೋದಕ್ಕಿಂತ 4 ಜನ ನಮ್ಮ ಜೊತೆ 4 ಜನ ಬದುಕಲಿ ಅನ್ನೋ ಉದ್ದೇಶದಿಂದ 4G 5G ಕೊಡೋದಕ್ಕೆ ಬೇಕಾದಷ್ಟು ಕಂಪನಿ ಉಟ್ಕೊಂಡ್ ಬರ್ಬೋದು. ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬಸಕ್ಕೆ ನಮ್ಮ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ. ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ. ನಮಸ್ಕಾರ ರೈತ ಬಾಂಧುಗಳೇ, ಇಂದು ನಮ್ಮ ಜೊತೆ ಇದ್ದಾರೆ ಒಬ್ಬ ಮಾದರಿ ರೈತ ಅಂತ ಹೇಳ್ಬೋದು. ಚೆಂಡು ಹೂವಿನ ಕೃಷಿಯಲ್ಲಿ ಯಶಸ್ಸನ್ನು ಕಂಡು ಮತ್ತೊಂದು ಬಿಸ್ನೆಸ್ಸನ್ನು ಕೂಡ ಪಕ್ಕದಲ್ಲಿ ಒಂದು ಸಿಮೆಂಟ್ ಎಳ್ಳೆಗಳ ಫ್ಯಾಕ್ಟ್ರಿನ ಆರಂಭಿಸಿ ಒಬ್ಬ ಪ್ರೇರಣೆದಾಯಕ ವ್ಯಕ್ತಿಯಾಗಿದ್ದಾರೆ ಅಂತಲೂ ಹೇಳ್ಬೋದು. ಇವರು ಒಬ್ಬ ಮಾದರಿ ರೈತ ಅಂತಲೂ ಕೂಡ ಹೇಳ್ಬೋದು. ಈಗ ನಾವಿದ್ದೀವಿ ಈ ರೈತನ ತೋಟದಲ್ಲಿ. ಈ ತೋಟ ಬರುತ್ತೆ ಇವಾಗ ನಿಮಗೆ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹತ್ತನೂರು ಗ್ರಾಮದಲ್ಲಿ ಈ ಒಂದು ಸುಂದರವಾದ ತೋಟ ನೋಡಲಿಕ್ಕಿದೆ. ಈಗ ಆ ತೋಟದ ಮಾಲೀಕನನ್ನು ನಾವು ಮಾತಾಡ್ಸೋಣಂತ, ಅವರ ಅನಿಸಿಕೆಗಳನ್ನು ಕೇಳೋಣಂತ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಸರ್. ನಮಸ್ಕಾರ. ಮೊದಲು ನಿಮ್ಮ ಪರಿಚಯ ಮಾಡಿಕೊಡ್ಬೇಕು. ನಮ್ಮದು ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹತ್ತನೂರು ಗ್ರಾಮದ ನಿವಾಸಿಯಾಗಿದ್ದು, ನನ್ನ ಹೆಸರು ಹೊಸೂರು ಬಸನಗೌಡ ಪಾಟೀಲ್ ಹತ್ತನೂರು ಅಂತೇಳಿ ಸರ್. ಇದು ರಾಯಚೂರು ಜಿಲ್ಲೆ ಸಿರವಾರ ತಾಲೂಕು ಹತ್ತನೂರು ಪೋಸ್ಟ್. ಓಕೆ, ನೀವು ನಿಮ್ಮ ಮೂಲತಃ ಕೃಷಿನೇ ಸಂಬಂಧಪಟ್ಟಿರೋಂಥ ಫ್ಯಾಮಿಲಿನ? ಸರ್, ನಮ್ಮ ಮೂಲತಃ ಕೃಷಿಕರೇ. ನಾವು ನಮ್ಮ ತಂದೆಯವರ ಕಾಲದಿಂದ ನಾವು ಮಧ್ಯದಲ್ಲಿ ಸ್ವಲ್ಪ ದಿವಸ ಬೆಂಗಳೂರಲ್ಲಿ ಅಲ್ಲಿ ಸ್ವಲ್ಪ ಜಾಬ್ ಮಾಡೋ ಸಲುವಾಗಿ ಅಲ್ಲಿಗೆ ಹೋದ್ವಿ. ಜಾಬ್ ಕೂಡ ಮಾಡಿದ್ದೀನಿ. ನನಗೆ ಆ ಜಾಬ್ನಲ್ಲಿಕ್ಕಿನ್ನ ಈ ಕೃಷಿಯಲ್ಲಿ ಬಹಳ ನನಗೆ ಸಂತೋಷದಾಯಕರವಾದ ಒಂದು ವಾತಾವರಣ ಸೃಷ್ಟಿಯಾಯಿತು. ಇನ್ನು ಬೇರೆ ಒಬ್ಬರಲ್ಲಿ ನಮಸ್ಕಾರ ಹೊಡೆದು ದುಡಿಯೋದು ಸಂಬಳಕ್ಕೆ ದುಡಿಯೋದಕ್ಕಿಂತ ನಮ್ಮದೇ ಆದ ಒಂದು ಸ್ವತಂತ್ರ ಜೀವನ ನಡೆಸಿ ನಮ್ಮ ಹತ್ರನೇ 10 ಜನರಿಗೆ ಕೂಲಿಕಾರ ಕೆಲಸವನ್ನು ಕೊಡೋಣ ಅಂತ ಒಂದೇ ಒಂದು ಕಾರಣದಿಂದ ನಾನು ಬೆಂಗಳೂರನ್ನು ಬಿಟ್ಟು ಊರಿಗೆ ಬಂದೆ. ಬಂದ ಕೂಡಲೇ ನಾನು ಈ ಮನೆ ತಯಾರಿಕೆ ಮಾಡುವಂತಹ CC ಬ್ರಿಕ್ಸ್, ಸಿಮೆಂಟ್ ಬ್ರಿಕ್ಸ್ ಅನ್ನು ಕೂಡ ತಯಾರು ಮಾಡಲಿಕ್ಕೆ ಫ್ಯಾಕ್ಟರಿ ಮಾಡಿದೆ. ಆಮೇಲೆ ಪಕ್ಕದಲ್ಲಿ ಒಂದು 1/2 ಎಕರೆ ಲ್ಯಾಂಡ್ ಇತ್ತು, ಒಂದು ಭತ್ತನೂ ನಾಟಿ ಮಾಡಿಸ್ತೀನಿ. ಎಲ್ಲದರಲ್ಲೂ ಯಶಸ್ವಿ ಕಂಡಿದ್ದೀನಿ. ಕಷ್ಟಪಟ್ಟರೆ ಯಾವುದರಲ್ಲೂ ಲಾಸ್ ಅಂತ ಅನ್ನೋದಿಲ್ಲ. ಮನುಷ್ಯ ಸಮಯಕ್ಕೆ ಸರಿಯಾಗಿ ಏನ್ ಮಾಡ್ಬೇಕು ಅದನ್ನು ಮಾಡಿದ್ರೆ ಎಲ್ಲ ಬೆಳೆಗಳನ್ನು ಬೆಳಿಬೋದು. ನಾವು ಏನ್ ಮಾಡ್ತಿದೀವಿ ಅಂದ್ರೆ ಈ ಬೆಳೆಗಳ ಸರಿಯಾದ ಮನುಷ್ಯನಿಗೆ ಹಸಿವಾದ ಊಟ ಕೊಟ್ಟರೆ ಸರಿಯಾದ ರೀತಿ ಕೆಲಸ ಮಾಡಬಲ್ಲ. ಹೌದಾ? ಹೊಲಕ್ಕೆ ಅವಶ್ಯಕತೆ ನೀರು ಬಿಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಆಗಿ ಟೈಮಿಗೆ ನೀರು ಬಿಡಬೇಕು, ಸರಿಯಾದ ರೀತಿಯಲ್ಲಿ ಗೊಬ್ಬರನ ಹಾಕಬೇಕು, ಔಷಧಿ ಸಿಂಪಡಣೆಯನ್ನು ಮಾಡಬೇಕು. ಈ ಅರ್ಧ ಎಕರೆಯಲ್ಲಿ ವರ್ಷ 2-2 ಲಕ್ಷ ರೂಪಾಯಿ ಬೆಳೆ ತೆಗಿತೀನಿ ನಾನು. ಸೂಪರ್ ಅಲ್ಲ ಸರ್. ನಿಮ್ಮ ಮೂಲ ಬೆಳೆ ಏನು ಸರ್ ನಿಮ್ಮ ಊರಲ್ಲಿ? ನನ್ನ ಊರು ಮೂಲ ಬೆಳೆ ಸರ್, ನಾನು ಭತ್ತ ನಾಟಿ ಮಾಡಿಸೋದು ಜಾಸ್ತಿ. ಯಾಕಂದ್ರೆ ನಾನು ಎಲ್ಲಾ ಫೀಲ್ಡ್ ಅಲ್ಲಿ ಬಿಜಿ, ಒಂಟಿಗ ನಾನು ಎಲ್ಲಾ ಕ್ಷೇತ್ರದಲ್ಲಿ ಬಿಜಿ ಇರ್ತೀನಿ ನಾನು. ಹೀಗಾಗಿ ಏನ್ ಮಾಡ್ತೀನಿ, ಸ್ವಲ್ಪ ಮಳೆಗಾಲದ ಜೂನ್ ನಿಂದ ನನಗೆ ಅಪ್ ಟು ನವೆಂಬರ್ ವರೆಗೂ ಈ CC ಬ್ರಿಕ್ಸ್ ವ್ಯಾಪಾರ ಕಡಿಮೆ ಇರ್ತದೆ ನನಗೆ. ಹೀಗಾಗಿ ಅವಾಗ ಏನ್ ಮಾಡ್ತೀನಿ, ಒಂದು 5 ಎಕರೆ ಭತ್ತ ನಾಟಿ ಮಾಡಿಸ್ತೀನಿ. ಆಮೇಲೆ ದಸರಾ ದೀಪಾವಳಿಗೆ ಬರ್ತದೆ, ಅತ್ಯಂತ ಕಡಿಮೆ ದರದಲ್ಲಿ ಈಗ ಎಲ್ಲ ಬಡ ಜನರಿಗೆ ಕಡಿಮೆ ದರದಲ್ಲಿ ಹೂ ಸಿಗಲಿ, ಎಲ್ಲರೂ ಹಬ್ಬಗಳನ್ನು ಆಚರಣೆ ಮಾಡಲಿ. ಈಗ ಬೇರೆ ಕಡೆ ದಲ್ಲಾಳಿಗಳ ಹತ್ರ 100-150 ರೂಪಾಯಿ ಕೆಜಿ ಕೊಡ್ತಾರೆ. ನಾವು ರೈತರು ಬೆಳೆದಾದ್ರೆ 80-90 ರೂಪಾಯಿ ಕೆಜಿ ಹಂಗ ನಾನು ಪ್ರತಿ ವರ್ಷ ಕೊಡ್ತೀನಿ. ದಸರಾ ದೀಪಾವಳಿಗೆ ಸುಮಾರು ಇದಿಷ್ಟೇ ಒಂದು 12 ಕ್ವಿಂಟಲ್ ಹೂವು ಬೆಳೆದೆ. 1,20,000 ಹೂವು ಬೆಳೆದೆ. ಮತ್ತೆ ಬೇಸಿಗೆಯಲ್ಲಿ ಮಾಡೋಣ, ಏನು ತಪ್ಪಿದೆ, 40 ದಿನದಲ್ಲಿ ಹೂ ಬಿಡ್ತದೆ, 2 ತಿಂಗಳಲ್ಲಿ ತೋಟ ನಿಂತ್ಬಿಡ್ತದೆ. ಇನ್ನು ಜಾತ್ರೆಗಳಿರ್ತವೆ, ನಾಮಕರಣ ಇರ್ತದೆ, ಮನೆಗಳ ಓಪನಿಂಗ್ ಇರ್ತದೆ, ಜಾತ್ರೆಗಳಿರ್ತವೆ, ಕಾರ್ಯಕ್ರಮಗಳಿರ್ತವೆ. ಈಗ ದಲ್ಲಾಳಿಗಳ ಹತ್ರ ಹೋಗಿ ಪೂರ ಅಗ್ಗದ ದರ ತರೋದಕ್ಕಿಂತ ನಾವೇ ರೈತರು ಬೆಳೆದ್ರೆ ನಾವು 50-60 ರೂಪಾಯಿ ಕೊಟ್ಟರು ನಮಗೆ ಲಾಸ್ ಇಲ್ಲ. ಹೀಗಾಗಿ ನಾವ್ ಯಾಕೆ ಬೆಳಿಬಾರ್ದು? ನಾವು ಬೆಳೆದಿಂದ 4 ಜನ ಕೂಲಿಕಾರ ನಮ್ಮಲ್ಲಿ ಬದುಕ್ತಾರೆ. ನಮಗೂ ಬಂದ್ರೆ ಹೊಲದಲ್ಲಿ ಬಂದ್ರೆ ಒಂಥರ ಸಂತೋಷದಾಯಕವಾದ ವಾತಾವರಣ ಸೃಷ್ಟಿ ಆಗುತ್ತೆ. ಹೀಗಾಗಿ ಈ ಬೆಳೆಗಳನ್ನು ಆಯ್ಕೆ ಮಾಡ್ಕೊಂಡು ಇದ್ರ ಜೊತೆಗೆ ಈ ಸ್ವಲ್ಪ ಬದನೆಕಾಯಿ ನಾಟಿ ಮಾಡಿಸಿದ್ದೀನಿ ಸರ್, ಟಮಾಟೋ ಮಾಡಿದ್ದೀನಿ, ಹಸಿಮೆಣಸಿನಕಾಯಿನೂ ಮಾಡಿಸಿದ್ದೀನಿ. ಸ್ವಲ್ಪ ಎಲ್ಲ ರೀತಿಯಲ್ಲಿ ಮಠ ಮನೆಗಳಿಗೆ ಸ್ವಲ್ಪ ದಾಸೋಹಕ್ಕೆ ಕಳಿಸ್ತೀನಿ. ಈಗ 10 ರೂಪಾಯಿ
ಸಂಪಾದನೆ ಮಾಡೋದ್ರಲ್ಲಿ ಒಂದು 2 ರೂಪಾಯಿ ಆದರೂ ದಾನ ಧರ್ಮಗಳನ್ನ ಇಟ್ಕೊಳ್ಳೋಣ ಜೀವನದಲ್ಲಿ ಅಂತ ಹೇಳ್ಕೊಂಡ್ಬಿಟ್ಟು ಆ ಮಠ ಮನೆಗಳಿಗೆ ತರಕಾರಿಯನ್ನು ಕಳಿಸ್ತಿದ್ದೀನಿ. ಗಬ್ಬೂರು ಮಠಕ್ಕಾಗಿದ್ದು, ಸುಲ್ತಾನ್ಪುರ ಮಠಕ್ಕಾಗಿದ್ದು, ನಿಲ್ಗಲ್ ಮಠಗಳಿಗೆ ಆಗಿರ್ಬೋದು, ಸ್ವಲ್ಪ ದಾನದ ರೂಪದಲ್ಲಿ ಮಾಡೋಣ ಅನ್ನೋದೇ ದೃಷ್ಟಿಯಲ್ಲಿ ಎಲ್ಲದರಲ್ಲೂ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಸರ್. ಸೂಪರ್ ಅಲ್ಲ ಸರ್. ಆಮೇಲೆ ಈ ಚೆಂಡು ಹೂವಿನ ಬೆಳೆ ಯಾವ ರೀತಿ ಮಣ್ಣಿಗೆ ಸೂಕ್ತ ಮತ್ತು ಬಿತ್ತನೆ ಸಮಯ ಮತ್ತು ಅವಧಿ ಎಷ್ಟಿರುತ್ತೆ ಸರ್ ಇದಕ್ಕೆ? ಸರ್ ನಾನು ನೋಡಿ ಸರ್, ದಸರಾ ದೀಪಾವಳಿಗೆ ನಮ್ಗೆ ಕರೆಕ್ಟಾಗಿ ಹೂ ಸಿಗಬೇಕಂದ್ರೆ ಹಬ್ಬ 2 ತಿಂಗಳು ಇರ್ಲಿಕ್ಕೆ 2.5 ತಿಂಗಳು ಇರಲಿಕ್ಕೆ ನಾವು ಏನಪ್ಪ ಅಂದರೆ ಸಸಿ ಹಾಕ್ಸ್ಕೋಬೇಕು ನಾವು. ಓಕೆ. ಹಬ್ಬ 2 ತಿಂಗಳು ಆದ ಅನ್ಲಿಕ್ಕೆ ನಾವು ನಾಟಿ ಮಾಡಿಸ್ಬೇಕು ಇದನ್ನ. ಹಬ್ಬ 2 ತಿಂಗಳು ಇದೆ ಅನ್ಲಿಕ್ಕೆ ನಾಟಿ ಮಾಡಿಸ್ಬೇಕು ಇದನ್ನ. ನಾನು ಏನು ಮಾಡ್ತೀನಿ, ಮೊದಲೆಲ್ಲ ಬೋಧಗಳು ಬಿಟ್ಟು ನೀರು ಹಾಯಿಸ್ತೀನಿ. ನೀರು ಹಾಯಿಸಿದ ಮೇಲೆ ಒಂದು 3 ದಿವಸ ಬಿಟ್ಟು ಗಾತ್ ಹಾಕಿ ಮತ್ತೆ ನೀರು ಹಾಕಿ ನಾಟಿ ಮಾಡಿಸ್ತೀನಿ. ಮತ್ತೆ 2 ದಿವಸ ಆದ್ಮೇಲೆ ಮತ್ತೆ ನೀರು ಬಿಡ್ತೀನಿ. ಅದಕ್ಕೆ ಬಿಟ್ಟ ನಂತರ ಮುಂದೆ ಯಥಾ ಪ್ರಕಾರ ಔಷಧಿ ಸಿಂಪಡಣೆ ಮಾಡ್ಬೋದು, ಗೊಬ್ಬರ ಆಗ್ಬೋದು, ಕಳೆ ತೆಗೆಯೋದಾಗ್ಬೋದು. ಇದೆಲ್ಲ 2 ತಿಂಗಳಲ್ಲಿ ಹೂ ಈ ತರ ತೋಟ ನಿಂತ್ಬಿಡುತ್ತೆ. ಅಂದ್ರೆ ಈ ಸಸಿ ನಾಟಿ ಮಾಡಿದ 2 ತಿಂಗಳಲ್ಲಿ ಹೂ ಬಿಡುತ್ತೆ ಕಂಪ್ಲೀಟ್ ತೋಟ ಹೂ ಇದೇ ತರ ಅಲ್ಲಿರ್ತದೆ. ಹೂ ಎಷ್ಟು ಸರಿ ಬಿಡುತ್ತೆ ಸರ್ ಇದು ಕ್ರಾಪ್? ಅಂದ್ರೆ ಎಷ್ಟು ಸಲ ಒಂದು ಕಟಿಂಗ್ 4 ರಿಂದ 5 ಸಲ ಕಟಿಂಗ್ ಬರ್ತದೆ ಸರ್, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ. ರೋಗ ರುಜಿನಗಳ ಬರಲಾರ್ದಂಗೆ ನೋಡ್ಕೊಂಡ್ರೆ ಈಗ ಸತತ ನಿಮ್ಗೆ 5 ಕೊಯ್ಲುಗಳನ್ನು ಕೊಯ್ಬೋದು. ಈ ಸುಮಾರು ಒಂದು ಅರ್ಧ ಎಕರೆಗೆ ಚೆನ್ನಾಗಿ ಬಿಡಿಸಿ ಅಂದ್ರೆ 13-14 ಕ್ವಿಂಟಲ್ ವರೆಗೂ ಬರ್ತದೆ ಒಂದು ಕೊಯ್ಲಿಗೆ. ಅರ್ಧ ಎಕರೆಗೆ ಸೂಪರ್ ಅಲ್ಲ ಸರ್. ದಸರಾಗೆ ತೆಗೆದ್ಮೇಲೆ ದೀಪಾವಳಿಗೆ 20 ದಿವಸ ಗ್ಯಾಪ್ ಇರ್ತದೆ. ದಸರಾ ದೀಪಾವಳಿಗೆ ಹಬ್ಬಕ್ಕೆ 20 ದಿವಸ ಗ್ಯಾಪ್ ಇರ್ತದೆ. ಆ ಗ್ಯಾಪ್ಗಳಲ್ಲಿ 20 ದಿವಸದಲ್ಲಿ ದಸರಾಗೆ ತೆಕ್ಕೊಂಡು ಮತ್ತೆ ಕುಂಟೆ ಹೊಡೆದ್ಬಿಟ್ಟು ಕಳೆ ತೆಗೆದು ಮತ್ತೆ ಒಂದ್ಸಲ ಗೊಬ್ಬರ ಹಾಕಿ ಸಿಂಪಡಣೆ ಮಾಡಿ ಔಷಧಿ ಸಿಂಪಡಣೆ ಮಾಡಿದ್ವಿ ಅಂದ್ರೆ ಮತ್ತೆ ದೀಪಾವಳಿಗೆ ನಾನು ಮತ್ತೆ ಒಂದು 13-14 ಕ್ವಿಂಟಲ್ ಹೂಗಳನ್ನು ಕೊಯ್ಲಿ ಮಾಡ್ಬೋದು. ಅದಾದ ನಂತರ ಆ ಕಡೆ ಮತ್ತೆ 20 ದಿವಸ ತೋಟ ಕ್ಲೀನ್ ಮಾಡಿ ಆ ಕಡೆ ಮಾಡಿದ್ರೆ ಮತ್ತೆ ಆ ಕಡೆ ಒಂದು ತೋಟ ಖಾಲಿ ಆಗೋದ್ರೊಳಗೆ ಒಂದು 15 ಕ್ವಿಂಟಲ್ ನಾವು ತೆಕ್ಕೋಬಹುದು ಇದರಲ್ಲಿ. ಈ ಸಸಿಗಳನ್ನ ಎಲ್ಲಿಂದ ತರ್ತೀರಾ ಸರ್? ಸಸಿ ನಾನು ಬೀಜನೇ ಖರೀದಿ ಮಾಡ್ತೀನಿ. ನರ್ಸರಿಗೆ ಹೋಗ್ಬಿಟ್ಟು ಒಂದು ಬಾಕ್ಸಿಗೆ ಇಷ್ಟ ಅಂತ ಹೇಳಿ ದುಡ್ಡು ತಗೊಂತಾರೆ 50 ರೂಪಾಯಿದಂಗೆ. ಅಲ್ಲಿ ನಾನು ನರ್ಸರಿಗೆ ಸಸಿ ಹಾಕ್ತೀನಿ. ಯಾಕಂದ್ರೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಅಂತ ನರ್ಸರಿಗೆ ಹಾಕ್ಬಿಟ್ಟು ನಾವು ಒಂದ್ ದಿವಸ ಮುಂಚಿತವಾಗಿ ಹೋಗಿ ಕಿತ್ಕೊಂಡ್ ಬಂದಿಟ್ಟು ನಾಟಿ ಮಾಡಿಸ್ತೀನಿ ನಾನು. ಆಮೇಲೆ ಇದಕ್ಕೆ ಕೆಲವು ಕಡೆ ಭಾಗದ ರೈತರನ್ನ ನೋಡಿದ್ದೀನಿ ನಾನು, ಬೆಡ್ ಮಾಡ್ಬಿಟ್ಟು ಮಲ್ಚಿಂಗ್ ಪೇಪರ್ ಹಾಕಿ ಡ್ರಿಪ್ ಮಾಡ್ತಾರೆ. ಅದಕ್ಕೆ ಇದಕ್ಕೆ ಏನಾದ್ರು ವ್ಯತ್ಯಾಸ ಇಲ್ಲ? ವ್ಯತ್ಯಾಸ ಏನ್ ಸರ್, ಅದಕ್ಕೆ ಕಳೆ ಬಹಳ ಕಡಿಮೆ ಇರ್ತದೆ. ಕಡಿಮೆ ಆಮೇಲೆ ಟ್ರಿಪ್ಸ್ ಹಾಕಿದ್ರೆ ಇನ್ನೂ ಒಳ್ಳೇದು. ಅದೇನಂದ್ರೆ ಬೇರು ಮಾತ್ರ ಅದರಲ್ಲಿ ಗೊಬ್ಬರ ಮಿಕ್ಸ್ ಮಾಡಿ ಬೇರಿಗೆ ಚೆನ್ನಾಗಿ ನೀರನ್ನು ಕುಡಿತದೆ, ಗೊಬ್ಬರ ಚೆನ್ನಾಗಿ ತಿಂತದೆ. ನಾವೀಗ ಮೇಲ್ಗಡೆ ಗೊಬ್ಬರದಿಂದ ಕಸ ಸ್ವಲ್ಪ ಜಾಸ್ತಿ ಬರುತ್ತೆ. ಮಲ್ಚಿಂಗ್ ಪೇಪರ್ ಹಾಕೋದ್ರಿಂದ ಒಳ್ಳೇದು. ಆದ್ರೆ ನಾವು ಈ ಬಿಜಿ ಶೆಡ್ಯೂಲ್ ನಲ್ಲಿ ನಾನು ಏನ್ ಮಾಡಕ್ ಆಗ್ತಿಲ್ಲ. ಇರೋದೊಬ್ಬನೇ ಫ್ಯಾಕ್ಟ್ರಿ ನೋಡ್ಕೋಬೇಕು, ಊರಲ್ಲಿ ಒಂದು ಅಂಗಡಿ ಇದೆ. ಸ್ವಲ್ಪ ಎಲ್ಲ ಕಾರ್ಯಕ್ರಮಗಳಿಗೆ ನನಗೆ ಒಂದು ಮಠಗಳಿಗೆ ಮಾನ್ಯಗಳಿಗೆ ಸ್ವಲ್ಪ ಸೇವೆ ಮಾಡೋದಂದ್ರೆ ಬಹಳ ಹವ್ಯಾಸಿ ನಾನು. ಹಿಂಗಾಗಿ ಯಥಾ ಪ್ರಕಾರ ಇಂದ ಮುಂದುವರ್ಸ್ಕೊಂಡು ಹೋಗ್ತೀವಿ. ನೀನ್ 4 ಜನ ಕಳೆಯಕ್ಕಿಟ್ಟರೆ ಪರವಾಗಿಲ್ಲ, ಅವರು ಬದುಕ್ತಾರಲ್ಲ. ಸ್ವತಂತ್ರವಾಗಿ ಒಬ್ಬನೇ ತಿನ್ನೋದಕ್ಕಿಂತ 4 ಜನ ನಮ್ಮ ಜೊತೆ 4 ಜನ ಬದುಕಲಿ ಅನ್ನೋ ಉದ್ದೇಶದಿಂದ. ಏನ್ ಸರ್, ಆಮೇಲೆ ಇವಾಗ ನೀವು ಬೇರೆ ಭತ್ತ ಮತ್ತು ಹತ್ತಿ, ಮೆಣಸಿನಕಾಯಿ ಇವೆಲ್ಲದಕ್ಕಿಂತ ಈ ಚೆಂಡುವಿನ ಕೃಷಿಯಲ್ಲಿ ನೀವು ಎದುರಿಸಿದ ದೊಡ್ಡ ಸವಾಲು ಯಾವುದು ಸರ್? ಸವಾಲು ಅನ್ನಕ್ಕೆ ಏನಿಲ್ಲ ಸರ್, ಇದರಲ್ಲಿ ಈಸಿ ಮಾಡ್ಕೊಂಡು ಹೋದ್ರೆ ಇದು ಸವಾಲು ಕಷ್ಟ ಅನ್ನೋದು ಏನಿಲ್ಲ. ಇದು ಏನಪ್ಪಾ ಅಂದ್ರೆ ದಸರಾ ಸಮಯದಲ್ಲಿ ಈ ತರ ಫುಲ್ ಹೂ ಬಿಟ್ಟಾಗ ನಮಗ್ ಮಳೆ ಹತ್ತಬಾರ್ದು. ಮಳೆ ತಿರ್ಗಿ ಲಾಸ್ ಏನಾಗಿಬಿಡ್ತದೆ ಅಂದ್ರೆ ಈ ಹೂದಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಡ್ತದೆ. ಹೂವು ಬಾರ ಆಗಿ ಗಿಡ ವಾಲಿ ಬಿಡ್ತದೆ, ಹಿಂಗ ಮಲಿಗೆ ಬಿಡ್ತದೆ, ಅರ್ಧ ಹೂ ಡ್ಯಾಮೇಜ್ ಆಗಿಬಿಡ್ತದೆ ನನಗೆ. ಹೂ ಈ ತರ ನಿಂತ್ಕೊಂಡಾಗ ನನಗೆ ಮಳೆ ಹತ್ತಬಾರ್ದು, ನನಗೆ ಮಳೆ ಬರಬಾರ್ದು. ಆ ಗಿಡ ಎಲ್ಲ ಹೂಗಳಲ್ಲಿ ನೀರು ನಿಂತ್ಕೊಂಡು ದಳಗಳಲ್ಲಿ ನೀರು ನಿಂತ್ಕೊಂಡು ಬಾರ ಆದಾಗ ಗಿಡ ಮಲ್ಕೊಂಡ್ಬಿಡ್ತದೆ. ಮಲ್ಕೊಂಡಾಗ ಆ ನೀರಿನ ಹನಿಗೆ ಆ ಮಣ್ಣೆಲ್ಲ ಈ ಹೂಗಳಿಗೆ ಹೀಗಾಗಿ ಸ್ವಲ್ಪ ದರ ನಮಗೆ ಕೂಡ ಕಡಿಮೆ ಆಗಿ ಚಾನ್ಸಸ್ ಇರ್ತದೆ. ಅದೊಂದೇ ನಮಗೆ, ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ. ಓಕೆ. ಆಮೇಲೆ ನೀವು ಈ ಬೆಲೆ ಸಮಸ್ಯೆ ಮತ್ತು ಮಾರುಕಟ್ಟೆ ಸಮಸ್ಯೆ, ಈ ರೋಗಗಳ ಸಮಸ್ಯೆ ಹೆಂಗೆ ನೀವು ಫೇಸ್ ಮಾಡಿದ್ದೀರಾ ಸರ್? ರೋಗಗಳ ಸಮಸ್ಯೆ ನಾನು ಅದಕ್ಕೆ ಏನು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡ್ಬೇಕು ಅನ್ನೋದು ನನಗೆಲ್ಲ ಮನದಟ್ಟ ಆಗಿಬಿಟ್ಟಿದೆ. ಪ್ರತಿಯೊಬ್ಬ ರೈತರಿಗೆ ಹೇಳ್ತೀನಿ, ಎಲ್ಲದರಲ್ಲಿ ದುಡ್ಡು ಹಾಕಿ ನೀವು ಕೈ ಸುಟ್ಕೊಳ್ಳೋದಕ್ಕಿಂತ ಈ ತರ ತೋಟಗಾರಿಕೆ ಒಂದೇ ಎಕರೆ ನೀವು ತೋಟಗಾರಿಕೆ ಮಾಡಿ ನೋಡ್ರಿ. 1 ಎಕರೆಯಲ್ಲಿ ಸುಮಾರು ಒಂದು 5 ಲಕ್ಷ 6 ಲಕ್ಷ ರೂಪಾಯಿ ನಾವು ಬೆಳೆ ತೆಗಿಬಹುದು. ಈಗ ನಾನಾ ರೀತಿಯಲ್ಲಿ ಇದೆ. ಸುಮಾರು ಒಂದು 10 ಗುಂಟೆಯಲ್ಲಿ ಕೊತ್ತಂಬರಿ, ಮೆಂತೆ ಇದನ್ನೆಲ್ಲ ತರಕಾರಿಗಳನ್ನ ಹಾಕಿದ್ರೆ ನೀವು ಹೊರಗ ಮಾರ್ಕೆಟಲ್ಲಿ ಒಂದು 20 ರೂಪಾಯಿ ತಗೊಂಬಂದು 40 ರೂಪಾಯಿ ಕೆಜಿ ಮಾರ್ತಾರೆ. ನಮ್ಮಲ್ಲಿ ಫ್ರೆಶ್ ಸಿಗುತ್ತೆ. ಬೇಕಂತ ಈಗ ಬಂದಿರ ಅಂದ್ರೆ 50 ರೂಪಾಯಿ ಮೂಲಂಗಿ ಬೇಕಂದ್ರೆ ಫ್ರೆಶ್ ಕಿತ್ತು ಕೊಡ್ತೀವಿ. ಫ್ರೆಶ್ ಸಿಗುತ್ತೆ, ಕಡಿಮೆ ದರದಲ್ಲಿ ಸಿಗುತ್ತೆ ನಿಮಗೆ. ಹೌದಾ? ಅದು ಎಲ್ಲೆಲ್ಲಿ ಬಿಸಾಡಿ ಎಲ್ಲೆಲ್ಲಿ ಕಾಲಿಟ್ಟು ಏನೇನು ಮಾಡಿರ್ತಾರೆ ತರಕಾರಿ ನಮಗೆ ಗೊತ್ತಾದ್ರ ವಿಷಯ. ಈ ರೈತರ ಹೊಲದಲ್ಲಿ ಆದ್ರೆ ಬೇಕಂದ್ರೆ ರೈತರ ಹೊಲ ಬೆಳೆದ್ರೆ ಸರ್ ದಾರಿದವ್ರು 4 ಜನ ಕೇಳಿದ್ರೆ ಕಿತ್ತು ಕೊಟ್ಬಿಡ್ತೀವಿ ನಾವು. ಯಾರೋ ಹೆಣ್ಮಕ್ಳು ಬಂದು ಒಂದು ಅರ್ಧ ಕೆಜಿ ಹೂವು ಕೊಡಪ್ಪ ಅಂತ ಕೇಳ್ಬಿಟ್ರೆ ನಮ್ಮ ಮನಸ್ಸು ತಡ್ಕೊಳಕ್ಕಾದ್ರೆ ಅರ್ಧ ಕೊಟ್ಬಿಡ್ತೀವಿ. ಅದೇ ದಲ್ಲಾಳಿಗಳು ಯಾರು ಕೊಡಲ್ಲ. ಕೊಡಮ್ಮ 50 ರೂಪಾಯಿ ಕೊಡ ಅರ್ಧ ಕೆಜಿಗೆ ಅಂತಾರೆ. ರೈತರು ಬೆಳೆದ್ರಿಂದ ಎಲ್ಲರಿಗೂ ಅನುಕೂಲ. ಬಡಬಗ್ಗರುಗಳು ಆಚರಣೆ ಮಾಡ್ತಾರೆ. ಹೊರಗಡೆ 150 ರೂಪಾಯಿ ಕೆಜಿ ಹಬ್ಬಗಳಲ್ಲಿ ಹೂ ಮಾಡ್ತಾರೆ ರಾಯಚೂರಲ್ಲಿ. ನಮ್ಮಲ್ಲಿ 80 ರೂಪಾಯಿ ಕೆಜಿ ಹೋಯ್ದ್ರೆ ಅವ್ನು 150 ರೂಪಾಯಿ 1 ಕೆಜಿ ಬಂಡವಾಳ ಹಾಕಿದ್ರೆ ನಾನು 2 ಕೆಜಿ ಬರ್ತದಿಲ್ಲ ಹೂ. ಬಡಬಗ್ಗರು ಆಚರಣೆ ಮಾಡ್ಕೋಬಹುದು. ಎಲ್ಲರಿಗೂ ಸವಲತ್ತು ಇರುತ್ತೆ. ರೈತರಿಗೆ ಸಪೋರ್ಟ್ ಮಾಡಂತೀವಿ ನಾವು. ಈಗ ಇವಾಗ ಈ ಚೆಂಡು ಕೃಷಿಲಿ ನಿಮಗೆ ಲಾಭನೇ ಅಂತ ಇದೆ, ನಷ್ಟ ಯಾವುದು? ನಷ್ಟ ಏನಿಲ್ಲ ಸರ್ ಇದರಲ್ಲಿ. ನನಗೆ ಹೂವ ತೋಟ ಫುಲ್ ಹೂ ಬಿಟ್ಟಾಗ ಮಳೆ ದಂಧೆ ಬರಲಿದ್ರೆ ನಮಗೆ ಅದು ಏನೇನೇನು ನಷ್ಟ ಇಲ್ಲ. ನಾವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ಸರ್ ಸುಮಾರು ನಾನು 8-9 ವರ್ಷ ಇದು ನಾನು ಮಾಡಕ್ಕೆ. ಈ ಹೂವಾಗಲಿ ತರಕಾರಿ ಆಗಲಿ? ಹಾ ಸರ್. ಈಗ ಏನ್ ಮಾಡಿದೆ ಸರ್, 1 ಎಕರೆ ಗುಂಟೆ ನಮ್ಮ ಮಾವ ಅವ್ರ ಲ್ಯಾಂಡ್ ಇದು. ನಾನು ರೆಂಟಿಗೆ ತಗೊಂಡಿದ್ದೀನಿ. ಈಗ ಏನ್ ಮಾಡಿದೆ, 30 ಗುಂಟೆಯನ್ನ ಹೊಲನ ನಾನು ಫ್ಯಾಕ್ಟ್ರಿ ಬಳಕೆ ಮಾಡ್ಕೊಂಡೆ. ಈ ಮಿಕ್ಕಿದ ಅರ್ಧ ಎಕರೆಯಲ್ಲಿ ನನಗೂ ಒಂಥರ ನೆಮ್ಮದಿ ಇರ್ತದಲ್ಲ, ಬಂದ್ರೆ ಏನಾರ
ತೋಟ ಮಾಡೋಣ ಅಂತ ಫಸ್ಟ್ಗೆ ಆಯ್ಕೆ ಮಾಡ್ಕೊಂಡೆ ಇದನ್ನು. ಮಾಡ್ತಾ ನನಗೇನೋ ಒಂಥರ ಒಳ್ಳೇದನಿಸ್ತಿದ್ದು ಕೃಷಿಯಲ್ಲಿ. ಇನ್ನೂ 4 ಜನರು ಬದುಕ್ತಾರೆ, ನಮಗೂ ಬಂದಾಗ ಲೊಕೇಶನ್ ಚೆನ್ನಾಗಿರ್ತದೆ, ಮಾಡೋಣ ಯಾಕಂದ್ರೆ ಎಲ್ಲರಿಗೂ ಒಳ್ಳೇದಲ್ಲ, ಬಡಬಗ್ರಿಗೂ ಒಳ್ಳೇದಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ. ಇದರಲ್ಲಿ ಲಾಸ್ ಇಲ್ಲ ಸರ್, ಪ್ರತಿಯೊಬ್ಬ ರೈತರು ಕಷ್ಟಪಟ್ಟರೆ ಯಾವುದು ಲಾಸ್ ಇಲ್ಲ. ಸಮಯಕ್ಕೆ ಸರಿಯಾಗಿ ನಾವು ಏನೇ ಮಾಡ್ಬೇಕಂದ್ರೆ ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ ಯಾವುದು ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಅದು ನಿಯತ್ತಿನ ಕಷ್ಟಪಡಬೇಕು ಮನುಷ್ಯ. ತುಂಬಾ ಒಳ್ಳೆ ವಿಚಾರ. ಆಮೇಲೆ ಈ ಕೃಷಿ ಜೊತೆಗೆ ಈ ಫ್ಯಾಕ್ಟರಿ ಐಡಿಯಾ ಯಾಕೆ ಬಂತು ನಿಮ್ಗೆ ಸರ್? ಫ್ಯಾಕ್ಟ್ರಿ ಯಾಕೆ ಬಂತು ಅಂತ ಕೇಳಿದ್ರೆ, ನಾವು ಇಲ್ಲಿ ಸುಮಾರು ಜನ ಎಲ್ಲ ಸಿರುವರ್ಕ ಹೋಗಿ ಅಲ್ಲೇ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಿತ್ತು. 1700 ರೂಪಾಯಿ ರೆಂಟ್ ತಗೊಂಬೋರು. ಇಲ್ಲಿ ನಮ್ಮಲ್ಲಿ 400 ರೂಪಾಯಿಗೆ ಏನಪ್ಪ ಅಂದ್ರೆ ಇಲ್ಲಿಂದ ಲೋಡ್ 1000 ಆಗ್ತೀವಿ ನಾವು. ಈ ಬಡಬಗ್ಗರಿಗೆ ಅವ್ರಿಗೂ ಒಂದಿಷ್ಟು ಉಳಿತಾಯ ಆಗ್ತದಲ್ಲ. ನಾನು ಸುಮ್ಮನೆ ಕುಂತು ಮಾಡೋದೇನಿದೆ, ನಾನು ಬದುಕುವುದರ ಜೊತೆಗೆ ನನ್ನನ್ನು ಒಂದು 10 ಜನ ಲೇಬರ್ ಇಟ್ಕೊಂಡ್ರೆ ಅವರು ಬದುಕ್ತಾರೆ, ನನ್ನನ್ನು ಬದುಕಿಸ್ತಾರಲ್ಲ ನಾವು ಉದ್ದೇಶಕ್ಕೆ ಇದನ್ನ ಆಯ್ಕೆ ಮಾಡ್ಕೊಂಡೆ. ಸರ್ಕಾರದಿಂದ ನಾನು ಒಂದು ಸಬ್ಸಿಡಿ ತಗೊಂಡೆ, 8,75,000 ರೂಪಾಯಿ ಸಬ್ಸಿಡಿ ತಗೊಂಡೆ. ಸೂಪರ್ ಅಲ್ಲ? ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಇನ್ಸ್ಟಾಲ್ಮೆಂಟ್ ಗಳನ್ನು ಬ್ಯಾಂಕಿಗೆ ಕಟ್ಟಿಕೊಂಡ್ರೆ ಕಡಿಮೆ ಬಡ್ಡಿ ದರದಲ್ಲಿ ಆರಾಮದಾಯಕವಾಗಿ ಬದುಕ್ತೀವಿ. ನಾವು ಅದನ್ನು ಮಾಡಲ್ಲ. ನಾವು ಬ್ಯಾಂಕ್ಗಳಿಗೆ ದುಬೈ ಸಾಕ ನೋಡ್ತೀವಿ, 3 ಬಡ್ಡಿ ಹಂಗೆ ವ್ಯವಹಾರ ಮಾಡಕ್ ನೋಡ್ತೀವಿ. ಈ 3 ಬಡ್ಡಿ ಅಂದ್ರೆ 1,36,000 ಆಯ್ತು. ಅದೇ ಬ್ಯಾಂಕಿಂದ 11,000 ನಾವು ಉಳಿತಾಯ ಮಾಡ್ಕೋಬಹುದು. ಬ್ಯಾಂಕಿನಲ್ಲಿ ವ್ಯವಹಾರ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ರೈತನಿಗೆ ಏನ್ ಕಷ್ಟ ಇಲ್ಲ ನೋಡಿ ಸರ್. ಸರ್, ಇವಾಗ ನಿಮ್ಗೆ ಈ ಚೆಂಡು ಹೂವ ಬೆಳೆಯೋದ್ರಿಂದ ಮತ್ತೆ ಈ ತರಕಾರಿ ಬೆಳೆಯೋದ್ರಿಂದ ಈಗ ನಿಮಗೆ ತೋಟಗಾರಿಕೆ ಇಲಾಖೆಯಿಂದ ಏನಾದ್ರು ಸಬ್ಸಿಡಿ ಅಥವಾ ಸಹಾಯಧನ ಅಂತ ಏನಾದ್ರು ಯಾವುದು ಬಂದಿಲ್ಲ ಸರ್. ರೈತರ ಪರವಾಗಿ ಯಾರು ಬರಲ್ಲ ಸರ್, ಯಾವ ಇಲಾಖೆಗಳು ಬರೋದಿಲ್ಲ. ಯಾರು ಬರೋದಿಲ್ಲ, ಎಲ್ಲ ಪ್ರತಿಯೊಂದಕ್ಕೂ ಲಂಚ ಆಗಿದೆ. ಹೌದು, ದುಡ್ಡು ಕೊಟ್ರೇ. ಯಾಕಂದ್ರೆ ಈ ತೋಟಗಾರಿಕೆ ಇಲಾಖೆಯಲ್ಲಿ ನಾನು ಕಂಡಂತೆ ತುಂಬಾ ಒಂದು ಯೋಜನೆಗಳು ಇದಾವೆ ನಾ ಕಂಡಂತೆ. ಯಾಕಂದ್ರೆ ನಾನು ಕೂಡ ಒಬ್ಬ ರೈತನಾಗಿ ನಾನು 1-2 ಎಕರೆ ದಾಳಿಂಬೆ ಸೀಬೆ ತೋಟನ ಮಾಡಿದ್ದೆ. ಅಲ್ಲಿಂದ ನಾನು ಕೆಲವೊಂದು ಅನುಕೂಲಗಳನ್ನ ತಗೊಂಡಿದ್ದೀನಿ ಕೂಡ ಮಾನ್ವಿ ತಾಲೂಕಲ್ಲಿ. ಸೊ ನಿಮ್ಗೆ ಏನಾದ್ರು ಬಂದಿದೆಯಾ? ಏನಿಲ್ಲ ಸರ್, ಅದ್ರದ್ದು 1 ರೂಪಾಯಿ ನಮಗೆ ಹೆಲ್ಪ್ ಇಲ್ಲ ಅದರಿಂದ. ಓಕೆ. ಸೊ ನಿಮ್ಮ ಈ ಫ್ಯಾಕ್ಟ್ರಿ ವಿಚಾರಕ್ಕೆ ಬಂದ್ರಂತಂದ್ರೆ ಎಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದೆ ನಿಮ್ಮ ಗ್ರಾಮದ ಜನರಿಗೆ ಈ ಒಂದು ಫ್ಯಾಕ್ಟರಿಯಿಂದ? ಫ್ಯಾಕ್ಟರಿಯಿಂದ ಸುಮಾರು 10 ಜನಕ್ಕೆ ಸರ್ ಉದ್ಯೋಗ ಸರ್. 10 ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಓಕೆ, ಅದು ಕೂಡ ಚೆನ್ನಾಗಿ ನಡೀತಾ ಇದೆ? ಅದು ಕೂಡ ಚೆನ್ನಾಗಿ ನಡೀತಿದೆ ಸರ್. ನಮಗೆ ಅದು ಫುಲ್ ಬಿಜಿ ನಮ್ಮದು. ಹಿಂಗಾಗಿ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಮೋಸ ಹೋಗಲ್ಲ ನಾನು ಯಾವತ್ತು. ಕರೆಕ್ಟ್ ಆಗಿ ಕ್ಯೂರಿಂಗ್ ಆಗಿಲ್ಲ ಇವತ್ತಂದ್ರೆ ರೈತರಿಗೆ 2 ದಿವಸ ತಡ್ಕೊಪ್ಪ, ತಡದಾದ್ಮೇಲೆ ಕಳಿಸ್ತೀನಿ ನಿನಗೆ ಮಾಲ್ ಅಂತ ಹೇಳ್ಬಿಡ್ತೀವಿ. ಆಮೇಲೆ ನಮ್ಗೆ ಎಳ್ಳೆ ಅವಸರಕ್ಕೆ ದುಡ್ಡಿಗೋಸ್ಕರ ಬೇಗ ಕೊಟ್ಟಿವಿ ಅಂದ್ರೆ ನಮ್ಮದು ಡ್ಯಾಮೇಜ್ ಆಯ್ತು, ಆಮೇಲೆ ನಮ್ಮ ಹೆಸರು ಕೆಟ್ಟೋಯ್ತಂದ್ರೆ ನಮ್ಮ ತುಂಬಾ ತೊಂದರೆ ಅನುಭವಿಸ್ತೀವಿ ನಾವು. ಆಮೇಲೆ ಯಾರು ನಮ್ಮ ಹತ್ರ ಬರೋದ ಗಿರಾಕಿ, ನಾನು ಬದುಕೋದು ಕಷ್ಟ ಆಗುತ್ತೆ, ನನ್ನಲ್ಲಿ ದುಡಿತಕ್ಕಂಥ ಕೆಲಸಗಾರ ಬದುಕೋದು ಕಷ್ಟ ಆಗುತ್ತೆ. ಆಮೇಲೆ ಈ ತೊಗರಿ ಬೇರೆ ಆಗ್ತಾ ಇದ್ದೀರಾ ಸರ್, ಆ ತೊಗರಿ ಬೆಳೆನೂ ನಿಮ್ದೇನಾ? ಆ ತೊಗರಿ ಬೆಳೆ ನಮ್ಮ ಮಾವವ್ರು ಸರ್. ಮಾಮವ್ರದ್ದು. ಆ ಮಷಿನ್ ಏನ್ ಸರ್? ಆದ್ರೆ ತೊಗರಿನ ಫಿಲ್ಟರ್ ಮಾಡುತ್ತೆ ಸರ್. ಅದು ಕಸ ಕಡ್ಡಿಗಳನ್ನ ಬೇರೆ ಮಾಡ್ತದೆ, ಆಮೇಲೆ ಸಣ್ಣ ಸಣ್ಣ ಕಾಳುಗಳನ್ನ ಬೇರೆ ಮಾಡ್ತದೆ. ಪ್ಯೂರ್ ಆಗಿ ಒಂದು ಕಾಳನ್ನ ಬೇರ್ಪಡಿಸ್ತದೆ. ಸಪರೇಟ್ ಮೇಲಿಂದ ಅದೇನು ಇಂಜನ್ ಇಲ್ಲ, ಏನಿಲ್ಲ, ಬರೀ ರೋಲಿಂಗ್ ಮಾಡ್ಕೊಂತ ತಿರ್ಕೊಂತ ಕಾಳನ್ನ ಎಕಡೆ ಬಿಡ್ಬೇಕು ಅದನ್ನ ಬಿಟ್ಬಿಡ್ತದೆ. ಅಂದ್ರೆ ಫಿಲ್ಟರ್ ಮಾಡುತ್ತೆ. ದೊಡ್ಡ ಕಾಳನ್ನ ಬೇರೆ ಮಾಡುತ್ತೆ, ಕಸ ಬೇರೆ ಮಾಡುತ್ತೆ, ಸಣ್ಣ ಕಾಳು ಬೇರೆ ಮಾಡುತ್ತೆ. ಒಳ್ಳೆ ಒಂದು ಐಡಿಯಾ ಅಲ್ಲ? ಒಳ್ಳೇದು ಸರ್. ಒಳ್ಳೆ ಒಂದು ಐಡಿಯಾ ಸರ್.